ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವಳ ಹೆಸರು ಭಾಗ್ಯಮ್ಮ ಅಂತೇಳಿಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವಳು. ಕೆಲಸ IT ಕೆಲಸ, 80,000 ಸಂಬಳ ಕೂಡ ಇದೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಸಮಸ್ಯೆ ಡೈವರ್ಸ್ ಆಗಿ ಒಂಟಿ ಜೀವನವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ರೀಸನ್ ಕೊಟ್ಟಿರೋದು. ಬೈಕೆ ಒಂಟಿತನ ಕಳೆಯೋದಕ್ಕೆ ಒಬ್ಬನ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ಸಂಬಂಧ ಬೆಳೆಸಿದ್ರೆ ಹಣದ ಜೊತೆಗೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಯದೇಶಿವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟೊಯೋಟಾ ಗ್ಲಾನ್ಸಾ ಆಟೋಮೆಟಿಕ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ನಾನು ಕರೆದ ಜಾಗಕ್ಕೆ ಬಂದು ಗುದ್ದುವ ಗಂಡು ಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಗಂಡ ಅದು ಮಾಡಬೇಡ ಇದು ಮಾಡಬೇಡ ಅಂತೇಳಿ ತುಂಬಾ ಹಿಂಸೆ ಕೊಡ್ತಾ ಇದ್ದ. ಹಾಗಾಗಿ ಅವರಿಗೆ ಡೈವರ್ಸನ್ನು ಕೊಟ್ಟು ಒಂಟಿಯಾಗಿ ಜೀವನವನ್ನು ಮಾಡ್ತಾ ಇರೋದು. ಡೈವರ್ಸ್ ಆದ ನಂತರ ಸ್ವಂತ ಫ್ಲ್ಯಾಟ್ ತೆಗೆದುಕೊಂಡು ಒಂಟಿಯಾಗಿದ್ದಾನೆ. ತಿಂಗಳಿಗೆ ಬರುವ ಸಂಬಳದಲ್ಲಿ ತುಂಬಾ ಚೆನ್ನಾಗಿ ಜೀವನವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ಹೇಳಿರೋದು. ಆದರೆ ಆಗಾಗ ಸುಳು ಅಂತ ಇರುತ್ತೆ. ಸೊ ಬೇಕು, ಹಾಗಾಗಿ ಗೆಳೆತನ ಮಾಡೋದಕ್ಕೆ ಇಷ್ಟಪಡುತ್ತಿದ್ದೇನೆ ಅಂತೇಳಿ ಇದಿಷ್ಟು ನಾನು ಕರೆದ ಜಾಗಕ್ಕೆ ಬಂದು ಗುದ್ದುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಒಂದು ಗಂಡಿನ ಹುಡುಕಾಟ ಮಾಡ್ತಾಯಿದ್ದೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಮೊದಲಿಂದು, ಎಣ್ಣೆ ಹೊಡೆಯುವ ವ್ಯಕ್ತಿ ಇದ್ದರೂ ಸಹಿತ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ನಾನು ಕೂಡ ಎಣ್ಣೆ ಹೊಡಿತೀನಿ ಅಂತೇಳಿ ಓಪನ್ ಆಗಿ ಹೇಳ್ಕೊಂಡಿರೋದು. ವಯಸ್ಸಿನಲ್ಲಿ 45 ಆಗಿದ್ದರೂ ಸಹಿತ ಓಕೆ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಇನ್ನು ಅಗಲ ಮಾಡಿ ಗುದ್ದೋದಕ್ಕೆ ಶುರು ಮಾಡಿದರೆ ಹತ್ತತ್ರ ಅರ್ಧ ಗಂಟೆ ಮಾಡೋದಕ್ಕೆ ಆಸಕ್ತಿ ಇರಬೇಕು. ಬೇಗ ಔಟ್ ಮಾಡಿಕೊಂಡ್ರೆ ಬೇಜಾರು ಆಗುತ್ತೆ. ಯೋಚನೆ ಮಾಡಿ ಸಂಬಂಧವನ್ನು ಬೆಳೆಸಿ ಅಂತೇಳಿ ಇದಿಷ್ಟು ಈ ಥರ ಗಂಡಿನ ಹುಡುಕಾಟ ಮಾಡ್ತಾಯಿದ್ದೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಷ್ಟ ಆಗಿತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಇವರ ಬಳಿರುವ ಟೊಯೋಟಾ ಗ್ಲಾನ್ಸಾ ವಿ ಆಟೋಮೆಟಿಕ್ BS6 ಮಾಡಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓವರ್ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜೂನ್ 2024 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ ಆಬ್ವಿಯಸ್ಲಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 19,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.